ವಾಟ್ಸ್ಆಪ್ ಗ್ಯಾಂಗ್ ಕಾರ್ನರ್ ಸೀಟ್ ನಮಸ್ಕಾರ. ಇವತ್ತು ಚೌಕ ಸಿನಿಮಾದ ಒಂದು ವಿವರಣೆ ವಿಶ್ಲೇಷಣೆ ನಾನು ನೀಡೋದಕ್ಕೆ ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ. ಚೌಕ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲ್ಮ್. ಆದರೆ ನನಗೆ ಇವತ್ತು ತುಂಬ ಖುಷಿ ಆಗ್ತಿರೋದು ಏನಪ್ಪ ವಿಷಯ ಅಂದರೆ, ತುಂಬ ದಿನಗಳಿಂದ ಮುಚ್ಚೋಗಿದ್ದಂತಹ ನಮ್ಮ ತ್ರಿವೇಣಿ ಥಿಯೇಟರ್ ಓಪನ್ ಆಗಿದೆ. ಆ್ಯಕ್ಚುಲಿ ಸ್ಪೀಕಿಂಗ್ ಕಾಬಿಲ್ ಸಿನಿಮಾ ರಿಲೀಸ್ ಆದಾಗ್ಲೇ ಅದು ಒಂದು ಸ್ವಲ್ಪ ರಿಓಪನ್ ಆಗಿತ್ತು. ಬಟ್ ಕಾಬಿಲ್ ಸಿನಿಮಾನ ಒಂಚೂರು ಟೆಸ್ಟ್ ಸಿನಿಮಾ ಥರ ಅನ್ಕೊಳ್ಳೋಣ. ಬಟ್ ನಮ್ಮ ರಿಯಲ್ ಓಪನಿಂಗ್ ಇವತ್ತಾಗಿದ್ದು ನಮ್ಮ ಕನ್ನಡದ ಚೌಕ ಸಿನಿಮಾ. KG ರಸ್ತೆಯ ಒಂದು ಪ್ರಮುಖ ಚಿತ್ರಮಂದಿರ ನಮ್ಮ ತ್ರಿವೇಣಿ ಥಿಯೇಟರ್. ನನಗಂತೂ ಸಖತ್ ನೆನಪುಗಳು ಆ ಥಿಯೇಟರ್ಗೆ. ನಾನು ಹೋದಂಥ ವಿಷಯಗಳು, ನಾನು ಕಾಲೇಜಲ್ಲಿದ್ದಾಗ ಒಂದು ಸಿನಿಮಾ 7 o'clock ಅಂತ ಒಂದು ಸಿನಿಮಾ ನನಗೆ ಇನ್ನೂ ಜ್ಞಾಪಕ ಇದೆ. ಫ್ರೀ ID ಕಾರ್ಡ್ ತೋರಿಸ್ಬಿಟ್ಟು ಟಿಕೆಟ್ ಇಲ್ಲದೆ ಆ ಸಿನಿಮಾ ನೋಡಿದ್ದೆ. ಸೊ ಅಷ್ಟೊಂದೆಲ್ಲ ಹಳೆ ನೆನಪುಗಳು ಆ ಥಿಯೇಟರ್ ಇಂದು. ಇವತ್ತು ತ್ರಿವೇಣಿ ಥಿಯೇಟರ್ ರಿಓಪನ್ ಆಗಿದೆ. ಇದೇ ಖುಷಿಲಿ ಚೌಕಾದ ವಿವರಣೆ ವಿಶ್ಲೇಷಣೆಗೆ ಹೊರಟ್ಬಿಡೋಣವಾ. ಚೌಕಾದ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂತಂದ್ರೆ, 4 ಜನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇರ್ತಾರೆ. ಆ 4 ಜನಕ್ಕೆ ಒಬ್ಬರೇ ಕಾಮನ್ ಫ್ರೆಂಡ್, ಮಂಜುನಾಥ ಅಲಿಯಾಸ್ ನಮ್ಮ ಚಿಕ್ಕಣ್ಣ ಅವರು. ಸೊ ಈ ಒಬ್ಬ ಫ್ರೆಂಡು 4 ಜನರಿಗೆ ಕನೆಕ್ಷನ್ ಆಗಿರ್ತಾರೆ. ಯಾರಿ 4 ಜನ? ಆಸ್ ವಿ ಆಲ್ ನೋ, ಹಕ್ಕಿ ಗೋಪಾಲ, ಎಸ್ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು, ಅಂಡ್ ಮೈಸೂರಿನ ಕೃಷ್ಣ, ಎಸ್ ನಮ್ಮ ದೂದ್ಪೇಡ ದಿಗಂತ್ ಅವರು, ಅಂಡ್ ನಮ್ಮ ಕೂಲ್ ಗಾಯ್ ಅಂಡ್ ಮಂಗಳೂರಿನ ಸೂರ್ಯ ಶೆಟ್ಟಿ ನಮ್ಮ ವಿಜಯ್ ರಾಘವೇಂದ್ರ ಅವರು, ಅಂಡ್ ಅಲ್ಲಿ ಇನ್ನೊಂದು ಸ್ವಲ್ಪ ಬಿಸಿ ಮುಟ್ಸೋದಕ್ಕೆ ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರಿನ ನಮ್ಮ ಅನ್ವರ್ ಪ್ರಜ್ವಲ್ ದೇವರಾಜ್ ಅವರು. 4 ಜನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅಂದ್ರೆ ಬೇರೆ ಬೇರೆ ಇಸ್ವಿಗಳಲ್ಲಿ ಇರ್ತಾರೆ. ಇವರು ಒಂದು ಜೈಲಲ್ಲಿ ಮೀಟ್ ಆಗ್ತಾರೆ. ಆ ಜೈಲು ಚೌಕದ ಶೇಪ್ ಅಲ್ಲಿ ಇರುತ್ತೆ, ಅದಕ್ಕೆ ಚೌಕ ಅಂತ ಸಿನಿಮಾದ ಟೈಟಲ್. ಸೊ ಇವರು ಜೀವನಗಳಲ್ಲಿ ಏನೇನೆಲ್ಲ ಘಟನೆಗಳಾಗುತ್ತೆ, ಯಾವ್ಯಾವ ತರ ಅವರು ಮಾಡದೇ ಇರುವಂತಹ ತಪ್ಪುಗಳಿಗೆ ಅವರು ಜೈಲ್ ಸೇರ್ಕೋತಾರೆ. ಪ್ಲಸ್ ಚಿಕ್ಕಣ್ಣ ಅವ್ರ ಬಗ್ಗೆ ಇಲ್ಲಿ ಹೇಳಲೇಬೇಕು. ಈ 4 ಜನ ನಮ್ಮ ಮೇನ್ ಹೀರೋಸ್ಗೆ ಚಿಕ್ಕಣ್ಣ ಒಬ್ರೇನೆ ದ ರಿಯಲ್ ಕನೆಕ್ಷನ್. ಎಲ್ರಿಗೂ ಅವರೊಬ್ಬರೇ ಗೆಳೆಯನಾಗಿರ್ತಾರೆ. ಸೊ ಈ ಒಂದು ರಿಯಲ್ ಕನೆಕ್ಷನ್ ಮತ್ತೆ ಈ ಒಂದು 4 ಜನ ಜೈಲ್ ಸೇರಿ ಆ ಜೈಲಿಂದ ಹೇಗೆ ಆಚೆ ಬರ್ತಾರೆ, ಏನಕ್ಕೆ ಆಚೆ ಬರ್ತಾರೆ, ಆಚೆ ಬಂದು ಏನೇನ ಸಾಧಿಸ್ತಾರೆ. ಇದು ಚೌಕ ಸಿನಿಮಾದ ಒನ್ ಲೈನ್ ಸ್ಟೋರಿ. ಸೊ ಇವರ ಪಾತ್ರಗಳನ್ನ ತುಂಬಾ ತುಂಬಾ ಚೆನ್ನಾಗಿ ನೀಟಾಗಿ ಕೆತ್ತಿ ಅದನ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿರೋದು ಎಸ್ ತರುಣ್ ಸುಧೀರ್ ಅವರು. ನಂದಕಿಶೋರ್ ಅವರಿಗೆ ಇಷ್ಟು ದಿನ ವಿಕ್ಟ್ರಿಯಿಂದ ಆಗ್ಬೋದು, ರನ್ನ ಇಂದ ಆಗ್ಬೋದು, ಮುಕುಂದ ಮುರಾರಿಯಿಂದ ಆಗ್ಬೋದು, ಈ ತರ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಏನು ನಮ್ಮ ನಂದಕಿಶೋರ್ ಅವರು ಹಿಟ್ ಮಾಡಿದ್ದಾರೆ, ಅವರ ಬೆನ್ನ ಹಿಂದೆ ತರುಣ್ ಸುಧೀರ್ ಅವರೇ ಇದ್ದಿದ್ದು ಇಷ್ಟು ದಿನ. ಎಸ್ ಅದನ್ನ ನಂದಕಿಶೋರ್ ಅವರೇ ತುಂಬಾ ಕಡೆ ಒಪ್ಕೊಂಡಿದ್ದಾರೆ. ಸೊ ತರುಣ್ ಸುಧೀರ್ ಅವರಿಗೆ ಇದೊಂದು ಫಸ್ಟ್ ಚಿತ್ರ ಅಂತಾನೆ ಹೇಳ್ಬೋದು, ಡೆಬ್ಯೂ ಚಿತ್ರ. ಡೈರೆಕ್ಷನ್ ಅಲ್ಲಿ ತಾನೇ ಸ್ವಂತ ನಿರ್ದೇಶಕನಾಗಿ ತುಂಬಾ ಮುಂದೆ ಬಂದು ಮಾಡಿರುವಂತಹ ಚಿತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ದ್ವಾರಕೇಶ್ ಅವರ ಒಂದು ಬ್ಯಾನರ್ ಅಲ್ಲಿ ಬರ್ತಾ ಇರುವಂತಹ ಚಿತ್ರ. ನಮ್ಮ ಕರ್ನಾಟಕದ ಕುಳ್ಳ, ಹೌದು, ಅವರು ತುಂಬಾ ತುಂಬಾ ಪ್ರೀತಿಯಾಗಿ 50 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಚೌಕ 50ನೇ ಸಿನಿಮಾ, ದ್ವಾರಕೇಶ್ ಬ್ಯಾನರ್ ಅಂತ ಬರ್ತಾ ಇರುವಂತಹ 50ನೇ ಸಿನಿಮಾ. ಸೊ ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಷಯಗಳ ಜೊತೆಗೆ ಇನ್ನೊಂದು ತುಂಬಾ ಸ್ಟ್ರಾಂಗ್ ವಿಷಯ, ತುಂಬಾ ಐರಾವತ ಅನ್ನುವಂತಹ ವಿಷಯ, ನನಗೆ ತುಂಬಾ ಖುಷಿ ಆಗುವಂತ ವಿಷಯ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾರೆ ಸಿನಿಮಾದಲ್ಲಿ. ತುಂಬಾ ಇಂಪಾರ್ಟೆಂಟ್ ಘಟ್ಟದಲ್ಲಿ ಬರ್ತಾರೆ. ಅದು ಯಾರನ್ನ ಹೊಡೆಯೋದಕ್ಕೆ, ಅದನ್ನ ಹೇಳಲೇಬೇಕು ನಾನಿಲ್ಲಿ. ಬಾಹುಬಲಿಯ ವಿಲನ್ ಅನ್ನ ಹೊಡೆಯೋದಕ್ಕೆ ನಮ್ಮ ದರ್ಶನ್ ಸರೇ ಬರಬೇಕು ಸಿನಿಮಾದಲ್ಲಿ. ಸೊ ಈ ಎಲ್ಲ ವಿಷಯಗಳು ಹೆಂಗೆ ಏನು ಅಂತ ಇನ್ನೂ ಜಾಸ್ತಿ ಡೀಟೇಲ್ ಅನ್ನು ಹೋಗಲ್ಲ, ಯಾಕೆಂದ್ರೆ ನೀವು ಕೂಡ ಸಿನಿಮಾ ನೋಡಬೇಕು. ಸೊ ಒನ್ ಲೈನ್ ಸ್ಟೋರಿ ಆಯ್ತು, ಪರ್ಫಾರ್ಮೆನ್ಸಸ್ ಅಂತ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಅವರವರ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ, ಈವನ್ ದ ಹೀರೋಯಿನ್ಸ್ ಅವ್ರಿಗೆ ಸಿಕ್ಕಿರುವಂತಹ ಸಣ್ಣ ಸಣ್ಣ ರೋಲ್ಸ್, ತುಂಬಾ ಚಿಕ್ಕದಾಗಿ ಅವರವರ ರೋಲ್ಸ್ ಬರ್ತಾ ಹೋಗುತ್ತೆ. ಅವರ ರೋಲ್ಸ್ ನ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಂದ್ರಿತಾರೆ, ದೀಪಾ ಸನ್ನಿಧಿ, ನಮ್ಮ ಭಾವನಾ ಅವರು ಅಂಡ್ ನಮ್ಮ ಪ್ರಿಯಾಮಣಿ ಅವರು, ಎಲ್ಲರೂ ಕೂಡ ಅವರ ರೋಲ್ಸ್ ನ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ಕೊಂಡು ಹೋಗ್ತಾರೆ. ಚಿಕ್ಕಣ್ಣ ಅವ್ರಿಗೆ ವಾವ್ ಮೈ ಗಾಡ್, ಚಿಕ್ಕಣ್ಣ ಸೆಂಟಿಮೆಂಟ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಪ್ರೂವ್ ಮಾಡಬಹುದು ಅಂತಹ ಚಿತ್ರ ಚೌಕ ಅಂತ ಹೇಳ್ಬೋದು. ಸೊ ಇದು ಪರ್ಫಾರ್ಮೆನ್ಸಸ್ ನ ವಿಷಯ. ಅಂಡ್ ಕಮಿಂಗ್ ಟು ದ ಕ್ಯಾಮ್ರಾ ವರ್ಕ್, ಒಂದೊಂದು ಇಸ್ವಿನ ಒಂದೊಂದು ಹೀರೋಸ್ ನ ಒಬ್ಬೊಬ್ಬ ಬೇರೆ ಬೇರೆ ಕ್ಯಾಮ್ರಾಮನ್ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅದನ್ನ ಒಗ್ಗೂಡಿಸಿರೋದು ಎಡಿಟರ್ KM ಪ್ರಕಾಶ್ ಅವರು. ಸೊ ಎಲ್ಲರೂ ಆಸ್ ಅ ಟೀಮ್ ವರ್ಕ್, ಟೆಕ್ನಿಕಲಿ ಬ್ರಿಲಿಯಂಟ್ ಸಿನಿಮಾ. ಅಂಡ್ ಇಷ್ಟೆಲ್ಲ ಹೇಳಿ ಏನಕ್ಕೋಸ್ಕರ ನೋಡ್ಬೇಕು ನಮ್ಮ ಚೌಕಾನ ಅನ್ನೋದಾದ್ರೆ, ಆಸ್ ಆಲ್ವೇಸ್ ನಾನು ಹೇಳ್ತಾನೆ ಇರ್ತೀನಿ, ಕನ್ನಡ ಸಿನಿಮಾ ಒಂದ್ಸರಿ ಯಾರು ನಾವು ನೋಡ್ಲೇಬೇಕು. ಎಸ್ ಚೌಕ ಅಫ್ಕೋರ್ಸ್ ನಮ್ಮ ಕನ್ನಡ ಸಿನಿಮಾ. ಸೊ ಅದಕ್ಕೋಸ್ಕರ ಒಂದ್ಸರಿ ನೋಡ್ಬೇಕು. ಅಂಡ್ ಅದನ್ನ ಹೊರತುಪಡಿಸಿ ಬೇರೆ ಏನಿದೆ ಸಿನಿಮಾದಲ್ಲಿ ಅಂತ ಹೇಳೋದಾದ್ರೆ, 4 ಜನ ಟಾಪ್ ಹೀರೋಸ್ ಫಾರ್ ದ ಫಸ್ಟ್ ಟೈಮ್ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಬೇರೆ ಬೇರೆ ಕಥಾನಕ, ಈ ಒಂದು ಕಥೆಯ ವಸ್ತು
ಇಂಟರ್ವಲ್ ಅಲ್ಲಿ ಹೇಗೆ ಒಂದಾಗುತ್ತೆ, ಇಂಟರ್ವಲ್ ಇಂದ ಅವರ ಒಂದು ಗುರಿ ಹೇಗೆ 4 ಜನರ ಗುರಿ ಒಂದಾಗುತ್ತೆ ಅನ್ನೋದನ್ನೆಲ್ಲ ತುಂಬಾ ಕರೆಕ್ಟ್ ಆಗಿ ತೋರಿಸಿದ್ದಾರೆ ತರುಣ್ ಸುಧೀರ್ ಅವರು. ಸೊ ಈ ಎಲ್ಲ ಸ್ಕ್ರೀನ್ ಪ್ಲೇ ವಿಷಯಗಳಿಗೆ, ಒಂದಷ್ಟು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನ್ ಕರೀತಾರೆ ಆ ಎಲ್ಲ ವಿಷಯಗಳಿಗೆ ನೋಡ್ಬೇಕು ಚೌಕಾನ. ಬಟ್ ದ ಮೇನ್ ರೀಸನ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾರೆ. ಎಸ್, ಸಿನಿಮಾದ ಕಡೆ ಹಂತದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ತಾರೆ. ಒಂದು ಅದ್ಭುತವಾಗಿರೋ ಫೈಟ್ ಇದೆ, ಆಮೇಲೆ ಅವರ ಎಂಟ್ರಿನೇ ತುಂಬಾ ಬ್ರಿಲಿಯಂಟ್ ಆಗಿದೆ. ಇದು ಎಲ್ಲರ ಜೊತೆ ನಮ್ಮ ಕಾಶಿನಾಥ್ ಅವರನ್ನ ನಿಜವಾಗ್ಲೂ ನೆನಪಿಸ್ಕೋಬೇಕು. ಸಖತ್ತಾಗಿರೋ ರೋಲು. ಸೆಕೆಂಡ್ ಹಾಫ್ ಅಲ್ಲಿ ಆ ಜೈಲನ್ನ ಎಲ್ಲರೂ 4 ಜನ ಸೇರಿದ ಮೇಲೆ ಆ ಜೈಲಿಂದ ತಪ್ಪಿಸ್ಕೊಳ್ಳುವಂತಹ ವಿಷಯದಲ್ಲಿ ಕಾಶಿನಾಥ್ ಅವರ ಮಾಸ್ಟರ್ ಬ್ರೈನ್ ಹೇಗೆ ವರ್ಕೌಟ್ ಆಗುತ್ತೆ, ಅವರ ಒಂದು ಪರ್ಫಾರ್ಮೆನ್ಸಸ್ ಬ್ರಿಲಿಯಂಟ್ ಆಗಿದೆ. ಇದೆಲ್ಲಾನು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಸೆಕೆಂಡ್ ಹಾಫ್ ಒಂದು ಚೂರು, ಒಂದು ಲೈಟ್ ಆಗಿ ಹಾಗೆ ನಮ್ಗೆ ಸುಮ್ಮನೆ ಒಂದು ಮಿಂಚಿನ ನೋಟ ಅದು, ಅಥವಾ ಆಮೇಲೆ ಕ್ಲೈಮ್ಯಾಕ್ಸ್ ಸ್ವಲ್ಪ ನಮ್ಮ ರಂಗದೇ ಬಸಂತಿದು, ಇದೆಲ್ಲರದ್ದು ಜ್ಞಾಪಕ ತರಿಸ್ಬೋದು, ಓಕೆ. ಬಟ್ ಅದನ್ನೆಲ್ಲ ಬಿಟ್ಟು ನಿಜವಾಗ್ಲೂ ಒಂದು ಸೂಪರ್ ಆಗಿ ಎಂಜಾಯ್ ಮಾಡಬಹುದಾದಂತಹ ಸಿನಿಮಾ ಅಂತ ಹೇಳೋದಾದ್ರೆ ಚೌಕ. ಸೊ ಇದಿಷ್ಟು ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದಷ್ಟೇ ವಿವರಣೆ ವಿಶ್ಲೇಷಣೆ ನಾನು ಯಾವಾಗಲೂ ನಿಮಗೆ ನೀಡ್ತಾ ಇರ್ತೀನಿ. ಜಡ್ಜ್ಮೆಂಟ್ ವರ್ಡಿಕ್ಟ್ ನಾನಂತೂ ಕೊಡಲ್ಲ, ಗೊತ್ತಲ್ಲ, ನೀವೇ ಕೊಡಬೇಕು. ನಿಮಗಿಂತ ದೊಡ್ಡ ಜಡ್ಜು ಯಾರೂ ಇಲ್ಲ. ಸೊ ನೀವು ಜಡ್ಜ್ಮೆಂಟ್ನ ನೀಡಬೇಕು ಚೌಕಾಗೆ. ಸೊ ಇದಿಷ್ಟು ಚೌಕ ಸಿನಿಮಾದ ವಿವರಣೆ ವಿಶ್ಲೇಷಣೆ. ಈ ಎಲ್ಲ ಮಾಹಿತಿ ಅಥವಾ ಈ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.